ನಿಶ್ಶಬ್ದವಾದ ರಾತ್ರಿ, ಸುತ್ತಲೂ ಕವಿದಿರುವ ದಟ್ಟ ಮೌನ, ಗಾಳಿಯಲ್ಲಿ ತೇಲಿ ಬರುವ ವಿಚಿತ್ರ ಶಬ್ದಗಳು, ಕಾಡಿನ ಆಳದಲ್ಲಿ ಅಡಗಿರುವ ಅಗೋಚರ ಶಕ್ತಿಗಳು, ಮನುಷ್ಯನ ಕಲ್ಪನೆಗೂ ಮೀರಿದ ಘಟನೆಗಳು ನಮ್ಮ ಸುತ್ತಮುತ್ತಲೇ ನಡೆಯುತ್ತಿರುತ್ತವೆ. ಕೆಲವೊಮ್ಮೆ ಕಥೆಗಳಿಗಿಂತಲೂ ಸತ್ಯವೇ ಹೆಚ್ಚು ಭಯಾನಕವಾಗಿರುತ್ತದೆ. ಇಂದು ನಮ್ಮ ಮುಂದೆ ಇರುವುದು ಅಂಥದ್ದೇ ಒಂದು ನೈಜ ಅನುಭವ. ಮಲೆನಾಡಿನ ದಟ್ಟ ಕಾಡಿನ ಮಧ್ಯೆ ಆ ಒಂದು ರಾತ್ರಿ ನಮ್ಮ ಧೈರ್ಯಶಾಲಿ ಭೀಮವರು ಅನುಭವಿಸಿದ ಆ ಘಟನೆ ಕೇವಲ ಕಥೆಯಲ್ಲ, ಅದು ಒಂದು ಅವರ ಬದುಕಿನ ಅತಿ ದೊಡ್ಡ ಮತ್ತು ಮರೆಯಲಾಗದ ಭಯಾನಕ ಸತ್ಯ. ಕೇಳಲು ಸಿದ್ಧರಾಗಿ, ನಿಮ್ಮ ಎದೆ ಬಡಿತ ಹೆಚ್ಚಿಸುವ ಕಾಡಿನ ಹಾದಿಯ ಕರಾಳ ರಹಸ್ಯ. ಭೀಮ ಹಳ್ಳಿಯ ಜನರಿಗೆಲ್ಲ ಪರಿಚಿತನಾದ ಒಬ್ಬ ಧೈರ್ಯಶಾಲಿ ಮನುಷ್ಯ. ಆದರೆ ಅಂದು ಮಲೆನಾಡಿನ ಆ ದಟ್ಟ ಕಾಡಿನ ದಾರಿಯಲ್ಲಿ ನಡೆದ ಘಟನೆ ಅವನ ಧೈರ್ಯವನ್ನೇ ಅಲುಗಾಡಿಸಿತ್ತು. ಒಂದು ರಾತ್ರಿ ಸುಮಾರು 11 ಗಂಟೆ ಇರಬಹುದು. ಪಕ್ಕದ ಊರಿನಿಂದ ತನ್ನ ಸೈಕಲ್ ಮೇಲೆ ಕಾಡಿನ ಹಾದಿಯಲ್ಲಿ ಬರುತ್ತಿದ್ದಾಗ ಇದ್ದಕ್ಕಿದ್ದಂತೆ ಗಾಳಿಯ ವೇಗ ಹೆಚ್ಚಾಯಿತು. ಸುತ್ತಮುತ್ತಲಿನ ಮರಗಳು ವಿಚಿತ್ರವಾಗಿ ಶಬ್ದ ಮಾಡುತ್ತಿದ್ದವು. ದಿಢೀರ್ನೆ ಅವನ ಸೈಕಲ್ ಚೈನ್ ಕಳಚಿಕೊಳ್ತು. ಭೀಮ ಕೆಳಗಿಳಿದು ಸೈಕಲ್ ಸರಿಪಡಿಸಲು ಕುಳಿತಾಗ ಮರದ ಎಳೆಗಳ ನಡುವೆ ಯಾರೋ ಅವನಿಗೆ ಪಿಸುಗುಟ್ಟಿದಂತೆ ಕೇಳಿಸಿತು. ಟಾರ್ಚ್ ಹಚ್ಚಿ ನೋಡಿದಾಗ ಮರದ ಹಿಂದೆ ಬಿಳಿ ಬಣ್ಣದ ನೆರಳೊಂದು ಸರಕ್ಕನೆ ಹೋದಂತೆ ಭಾಸವಾಯಿತು. ಧೈರ್ಯ ತಗೊಂಡು ಸೈಕಲ್ ತಳ್ಳುತ್ತಾ ಮುಂದೆ ಸಾಗುತ್ತಿದ್ದಾಗ ರಸ್ತೆಯ ಪಕ್ಕದ ಹಳ್ಳದಲ್ಲಿ ಸಣ್ಣ ಮಗುವೊಂದು ಅಳುತ್ತಿರುವ ಧ್ವನಿ ಕೇಳಿಸಿತು. ಈ ಮಧ್ಯರಾತ್ರಿಯಲ್ಲಿ ಇಲ್ಲಿ ಮಗು ಎಲ್ಲಿಂದ ಬಂತು ಎಂದು ಭೀಮ ದಂಗಾದ. ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಮಗು ಇರಲಿಲ್ಲ. ಬದಲಾಗಿ ಹಳೆಯ ಬಟ್ಟೆಗಳ ಮೂಟೆಯೊಂದು ಬಿದ್ದಿತ್ತು. ಅಚ್ಚರಿಯ ವಿಷಯವೇನೆಂದರೆ ಆ ಮೂಟೆಯಿಂದ ರಕ್ತ ಜಿನುಗುತ್ತಿತ್ತು. ಬೆವತು ಹೋದ ಭೀಮ ವೇಗವಾಗಿ ನಡೆಯತೊಡಗಿದ. ದಾರಿಯ ಮಧ್ಯೆ ಒಬ್ಬ ಮುದಿ ಮಹಿಳೆಯ ಬೆನ್ನು ಹಾಕಿ ಕುಳಿತಿದ್ಲು. ಭೀಮ ಸಹಾಯ ಮಾಡಲು ಹತ್ತಿರ ಹೋಗಿ ಅವಳ ಹೆಗಲ ಮೇಲೆ ಕೈ ಇಟ್ಟಾಗ ಅವಳು ಅತಿ ಮಾನುಷವಾಗಿ ನಗುತ್ತಾ ತಿರುಗಿದಳು. ಅವಳ ಮುಖದಲ್ಲಿ ಕಣ್ಣುಗಳಿರಲಿಲ್ಲ, ಕೇವಲ ರಕ್ತಸಿಕ್ತ ಗುಳಿಗಳಿದ್ದವು ಮತ್ತು ಬಾಯಲ್ಲಿ ಮೃಗದಂಥ ಉದ್ದನೆ ಹಲ್ಲುಗಳಿದ್ದವು. ಆಕೆ ಭೀಮನ ಕುತ್ತಿಗೆಯತ್ತ ಕೈ ಚಾಚಿದಾಗ ಅವನು ಪ್ರಾಣಭಯದಿಂದ ಸೈಕಲ್ ಬಿಟ್ಟು ಓಡತೊಡಗಿದ. ಕಾಡಿನ ದಾರಿ ಎಂದಿಗೂ ಮುಗಿಯದಂತೆ ತೋರುತ್ತಿತ್ತು. ಅವನು ಎಷ್ಟೇ ಓಡಿದರೂ ಅದೇ ಹಳೆಯ ಆಲದ ಮರದ ಕೆಳಗೆ ಮತ್ತೆ ಮತ್ತೆ ಬಂದು ನಿಲ್ಲುತ್ತಿದ್ದ. ಅದು ಕೇವಲ ದಾರಿಯಲ್ಲ, ಒಂದು ಮಾಯಾಜಾಲವೇ ಆಗಿತ್ತು. ದಿಕ್ಕೇ ತೋಚದೆ ಮಂತ್ರಗಳನ್ನು ಜಪಿಸುತ್ತಾ ಓಡುತ್ತಿದ್ದಾಗ ದೂರದಲ್ಲಿ ಹಳೆಯ ದೇವಸ್ಥಾನದ ಗಂಟೆಯ ಧ್ವನಿ ಮತ್ತು ಕುಂಕುಮದ ವಾಸನೆ ಬಂದಂತಾಯಿತು. ಆ ದಿಕ್ಕಿನತ್ತ ಓಡಿ ದೇವಸ್ಥಾನದ ಮೆಟ್ಟಿಲನ್ನು ಮುಟ್ಟುತ್ತಿದ್ದಂತೆ ಆ ಭಯಾನಕ ನಿರಳುಗಳು ಕಾಡಿನೊಳಗೆ ಮಾಯವಾದವು. ಮರುದಿನ ಬೆಳಗ್ಗೆ ಹಳ್ಳಿಯವರು ಹುಡುಕಿಕೊಂಡು ಬಂದಾಗ ಭೀಮ ಜ್ವರದಿಂದ ನಡುಗುತ್ತಾ ದೇವಸ್ಥಾನದ ಬಾಗಿಲಲ್ಲೇ ಬಿದ್ದಿದ್ದ. ಅಂದಿನಿಂದ ಭೀಮ ಅಮಾವಾಸ್ಯೆಯ ರಾತ್ರಿ ಆ ಕಾಡಿನ ದರ ಕಡೆಗೆ ತಲೆ ಹಾಕಿ ಕೂಡ ಮಲಗುವುದಿಲ್ಲ. ಭೀಮ ಅವರ ಈ ಅನುಭವ ಕೇಳಿದ ಮೇಲೆ ಕಾಡಿನ ಏಕಾಂತವು ಎಷ್ಟು ಭಯಾನಕವಾಗಿರಬಲ್ಲುವುದು ಎಂಬುದು ತಿಳಿಯುತ್ತದೆ. ಕೆಲವೊಮ್ಮೆ ನಾವು ಕಾಣದ ಶಕ್ತಿಗಳು ನಮ್ಮ ಸುತ್ತಲೇ ಇರುತ್ತವೆ ಎಂಬುದಕ್ಕೆ ಇದೇ ಸಾಕ್ಷಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂಥ ಮತ್ತಷ್ಟು ನೈಜ ಭಯಾನಕ ಅನುಭವಗಳಿಗಾಗಿ ಕಾಯುತ್ತೀರಿ. ಶುಭರಾತ್ರಿ.